ಸ್ನೇಹಿತರೆ ನಮಸ್ಕಾರ. ಈ ಸಲ 4ರಿಂದ 5 ದಿವಸ ಮುಂಚಿತವಾಗಿ ಮುಂಗಾರು ಮಾರುತ ನಮ್ಮ ಭಾರತವನ್ನು ಅಂದರೆ ಕೇರಳವನ್ನು ಪ್ರವೇಶ ಮಾಡುತ್ತೆ ಅಂತೇಳಿ ಭಾರತ ಹವಾಮಾನ ಇಲಾಖೆ ತಿಳಿಸಿತ್ತು. ಆದರೆ ನಿನ್ನೆ ದಿವಸ ಮೇ 26ಕ್ಕೆ ಮುಂಗಾರು ಮಾರುತದ ಪ್ರವೇಶ ಆಗಿಲ್ಲ. ಹಾಗಾಗಿ ಇದರ ಆತಂಕ ಒಂದು ಜನರಲ್ಲಿ ಶುರುವಾಗಿದೆ. ಆದರೆ ಎಲ್ಲರೂ ಕೂಡ ಒಂದನ್ನು ಅರ್ಥ ಮಾಡ್ಕೋಬೇಕು. ಮುಂಗಾರು ಮಾರುತ ಅನ್ನೋದು ಅಲ್ಲೆಲ್ಲೋ ನಿಂತಿರೋ ಅಂಥ ರೈಲಲ್ಲ. ಅದು ಹೇಳಿದ ಸಮಯಕ್ಕೆ ಸರಿಯಾಗಿ ಇಂಥ ಸಮಯಕ್ಕೆ ಬರುತ್ತೆ, ಇಂಥ ಪ್ಲಾಟ್ಫಾರಮಿಗೆ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿ ಸಾಗರದಲ್ಲಿ ಉಂಟಾಗಿರ್ತಕ್ಕಂಥ ಏನು ಮೇಲ್ಮೈನ ಒತ್ತಡ ಮತ್ತು ಅಲ್ಲಿನ ಹವಾಮಾನ ಹೇಗಿದೆಯೋ, ಅಲ್ಲಿನ ಉಷ್ಣಾಂಶ ಹೇಗಿದೆಯೋ ಅದ್ರ ಮೇಲೆ ಈ ಮಾರುತ ಈ ಕಡೆ ಬರೋದಕ್ಕೆ ಶುರುವಾಗುತ್ತೆ. ಇದು ಪ್ರತಿ ವರ್ಷ ಜರುಗುವಂಥ ಪ್ರಕ್ರಿಯೆ ಆಗಿರೋದ್ರಿಂದ ಈ ಸಲ ಸ್ವಲ್ಪ ಹವಾಮಾನ ಇಲಾಖೆ ಸ್ವಲ್ಪ ಮುಂಚೆನೇ 4-5 ದಿವಸ ಮುಂಚೆನೇ ಕೇರಳ ಕರಾವಳಿಗೆ ಮಾರುತಗಳು ಎಂಟ್ರಿ ಕೊಡ್ತೇವೆ ಅಂತ ಹೇಳಿದ್ದು ಸತ್ಯ. ಆದರೆ ಕಾರಣಾಂತರಗಳಿಂದ ಅದಾಗಿಲ್ಲ. ಮೋಸ್ಟ್ಲಿ ಇನ್ನೊಂದು 2-3 ದಿನಗಳಲ್ಲಿ, ಇಲ್ಲ ಅಂತಂದರೆ ನಾರ್ಮಲ್ಲಿ ಬರ್ತಕ್ಕಂಥ ಸಮಯ ಏನಂತಂದರೆ ಜೂನ್ 1 ಇಲ್ಲ 2ನೇ ತಾರೀಕಿಗೆ ಕೂಡ ಬರ್ಬೋದು. ಅಷ್ಟರೊಳಗಡೆನೂ ಕೂಡ ಬರೋವಂಥ ಸಾಧ್ಯತೆ ಇದೆ. ಮತ್ತು ಮತ್ತೊಂದು ಆತಂಕ ಏನಂತಂದರೆ ಎಲ್ ನಿನೋ ಪ್ರಭಾವ. ಇತ್ತೀಚೆಗೆ ಕೇಳಿಬರ್ತಕ್ಕಂಥ ಈ ಪದ ಏನಿದೆ ಇದು ಸಾಕಷ್ಟು ಜನರಿಗೆ ತಿಳಿದಿರಲಿಕ್ಕಿಲ್ಲ. ಆದರೆ ಈ ಎಲ್ ನಿನೋ ಪ್ರಭಾವ ಏನಂತಂದರೆ ಅದು ಪೆಸಿಫಿಕ್ ಸಾಗರದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಈ ಮಾರುತದ ದಿಕ್ಕನ್ನು ಬದಲಾವಣೆ ಮಾಡತಕ್ಕಂಥ ಒಂದು ಶಕ್ತಿ ಹೊಂದಿದೆ. ಅದು ಹೆಚ್ಚಾಗಿ ಅಲ್ಲಿ ಉಷ್ಣಾಂಶ ಹೆಚ್ಚಾದಂಥ ಸಂದರ್ಭದಲ್ಲಿ ಅಲ್ಲಿನ ಗಾಳಿ ಈ ನಮ್ಮ ಮಾರುತ ಇರತಕ್ಕಂಥ ದಿಕ್ಕಿಗೆ ಬಂದಾಗ ಈ ಮಾರುತಗಳ ದಿಕ್ಕು ಬದಲಾಗಿ ಇಲ್ಲಿ ನಾರ್ಮಲ್ಲಾಗಿ ಬೀಳಬೇಕಾದಂಥ ಮಳೆ ಬೇರೆ ಕಡೆಗೆ ಎಲ್ಲ ಚದುರಿ ಹೋಗೋಂಥ ಸಾಧ್ಯತೆ ಇದೆ. ಆಗ ಮಳೆ ಕಡಿಮೆಯಾಗಿ ಇಲ್ಲಿ ನಮ್ಮಲ್ಲಿ ತುಂಬ ಕುಡಿಯೋ ನೀರಿಗೆ ಮತ್ತು ಮಳೆಗಾಲಕ್ಕೆ ಮತ್ತು ಸಸ್ಯ ಸಂಕುಲಕ್ಕೆ ಸಮಸ್ಯೆ ಆಗೋಂಥ ಪ್ರಮೇಯ ಬರುತ್ತೆ. ಇದಕ್ಕೆ ಉದಾಹರಣೆ ಅಂತಂದರೆ 2015, 16 ಮತ್ತು 17. 2015ರಲ್ಲಿ ಶುರುವಾದಂಥ ಕಡಿಮೆ ಮಳೆ 2016 ಮತ್ತು 2017ಕ್ಕೆ ಹಂತವಾಗಿ ಕಡಿಮೆಯಾಗಿ 2017ರಲ್ಲಿ ಸಂಪೂರ್ಣ ಸಮಸ್ಯೆ ತಂದೊಡ್ಡಿತ್ತು. ಹಳ್ಳಿಗಳಲ್ಲಿ ಕುಡಿಯೋಕ್ಕೆ ನೀರಿಲ್ದಲೇ ತುಂಬ ಅವಸ್ಥೆ ಪಟ್ಟಂಥ ಮತ್ತು ನಮ್ಮ ಬೆಂಗಳೂರಲ್ಲೂ ಕೂಡ ತುಂಬ ಆತಂಕ ಪಟ್ಟಂಥ ದಿನಗಳವು. ಇನ್ನು 10 ದಿವಸ ಮಳೆ ಏನಾದರೂ ಬರಲಿಲ್ಲ ಅಂತಂದರೆ ನಮ್ಮಲ್ಲಿ ಕುಡಿಯೋ ನೀರಿಗೆ ತುಂಬ ತಾತ್ವಾರ ಉಂಟಾಗುತ್ತೆ ಅಂಥೇಳಿ ಸರ್ಕಾರನೇ ಹೇಳಿಕೆ ಕೊಟ್ಟಿತ್ತು. ಹಾಗಾಗಿ ನಮ್ಮ ಈ ಮಳೆಗಾಲ ಸುಮಾರು 70% ಈ ಮುಂಗಾರು ಮಾರುತದ ಮೇಲೆ ಅವಲಂಬಿತ ಆಗಿದೆ. ಅದು ಸರಿ. ಆದರೆ ಈ ಮುಂಗಾರು ಮಾರುತ ಕರೆಕ್ಟಾಗಿ ಇದೇ ಟೈಮಿಗೆ ಬರಬೇಕು ಅಂತ ಹೇಳಿ ಒಂದು ಆಜ್ಞೆಯನ್ನು ನಾವು ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಾವು ಪ್ರಕೃತಿಯಲ್ಲಿದ್ದೇವೆ. ಪ್ರಕೃತಿ ಹೇಗೆ ಅದನ್ನು ನಿಭಾಯಿಸುತ್ತೋ ಹಾಗೆ ನಾವು ಬದುಕಬೇಕಾದಂಥ ಹಂತದಲ್ಲಿದ್ದೇವೆ. ಆದರೆ ಎಲ್ಲರೂ ಕೂಡ ನಿನ್ನೆ ಬರಬೇಕಾಗಿತ್ತು, ಹವಾಮಾನ ಇಲಾಖೆ ಹೇಳಿದ್ದಾಗ್ಯೂ ಕೂಡ ನಿನ್ನೆ ಬಂದಿಲ್ಲ, ಇದರಿಂದ ಮಳೆ ವಿಳಂಬ ಆಗೋಂಥ ಸಾಧ್ಯತೆ ಇದೆ, ಇಲ್ಲ ಬರದಲ್ಲೇ ಇರ್ಬೋದು, ಬರಗಾಲ ಬರ್ಬೋದು ಅಂತ ಹೇಳಿ ಆತಂಕಕ್ಕೆ ಒಳಗಾಗಿದ್ದಾರೆ. ಆದರೆ ಮತ್ತೊಂದು ವಿಚಾರ ತಮ್ಮೆಲ್ಲರಿಗೂ ತಿಳಿದಿರಲಿ, ಯಾವುದೇ ರೀತಿಯಲ್ಲೂ ಕೂಡ ಆ ರೀತಿ ಬರಗಾಲ ಬರಬೇಕು, ಇಲ್ಲ ಅಂತಾರೆ ಮಳೆ ತುಂಬ ಕಡಿಮೆ ಆಗಬೇಕು ಅಂತಂದರೆ ಅದು ಮೊದಲೇ ಮುನ್ಸೂಚನೆಯಾಗಿ ಗೊತ್ತಾಗುತ್ತೆ. ಆದರೆ ಇದನ್ನು ಭಾರತೀಯ ಹವಾಮಾನ ಇಲಾಖೆ ಎಲ್ಲೂ ಕೂಡ ಹೇಳಿಲ್ಲ. ಜೊತೆಗೆ ಅರಬ್ಬಿ ಸಮುದ್ರದಲ್ಲಿ ಏನು ಮೋಡ ಫಾರ್ಮ್ ಆಗಬೇಕಾಗಿತ್ತು ಆ ಮೋಡ ಇದಾಗಲೇ ಫಾರ್ಮ್ ಆಗಿದೆ. ಅದಕ್ಕೆ ಸರಿಯಾದ ಒತ್ತಡ ಸಿಕ್ಕದಲ್ಲೇ ಅದು ಮುಂದಡಕ್ಕೆ ಚಲಿಸಿ ನಮ್ಮ ಕೇರಳವನ್ನು ತಲುಪಲು ನಿನ್ನೆ ದಿವಸ ವಿಫಲ ಆಗಿದೆ. ಆದರೆ ಮುಂದಿನ ಕೆಲವೇ ದಿನಗಳಲ್ಲಿ ಅದು ನಾರ್ಮಲಾಗಿ ಹೇಗೆ ಮುಂಗಾರು ಮಳೆ ಶುರುವಾಗಬೇಕಾಗಿತ್ತು ಹಾಗೆ ಬಂದು ಮುಂಗಾರು ಮಳೆ ಸುರಿಯುವಂಥ ಎಲ್ಲ ಲಕ್ಷಣ ಕೂಡ ಇದೆ. ಹಾಗಾಗಿ ಯಾರು ಕೂಡ ಈ ವಿಚಾರದ ಬಗ್ಗೆ ಆತಂಕ ಪಡೆಯುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರೂ ಸುಖ ಶಾಂತಿಯಿಂದ ಇರಲಿ ಅಂತ ಹೇಳಿ ಈ ಮುಖಾಂತರ ಪ್ರಾರ್ಥಿಸ್ಕೊತೀನಿ. ಧನ್ಯವಾದಗಳು.